ಮಿಥ್ಯಾ ತಾದೃಶ ಚಿಚ್ಚೇತ್ಯ ಎಂತೇಷ್ಟೋನೋ ರಮಾಪತಿ ವಿಶ್ವೋತ್ಪತ್ತಿ ಸ್ಥಿತಿಧ್ವಂಸ ಕಾರಣಂ ರಮಣಂ ಶ್ರಿಯಃ ಅಭಿವಂದ್ಯ ಯಥಾಬೋಧಂ ತತ್ವೋದ್ಯೋತಂ ವಿವೃಣ್ಮಹೆ. ನಿನ್ನೆ ಈ ಮಾತು ಹೇಳಬೇಕಾಯ್ತು. ಅಸ್ತು ತರ್ಹಿ ವಿವಾದ ಪದಂ ಮಿಥ್ಯಾ ಬಾಧ್ಯತ್ವಾದಿತ್ಯನುಮಾನಂ ಶುಕ್ತಿರಜತಾದೇಹೇ ಅನಿರ್ವಚನೀಯತ್ವೇ ಮಾನಂ ಮಿಥ್ಯಾತ್ವಸ್ಯ ಅಸತಿ ಪ್ರಸಿದ್ಧತ್ವೇನ ಅಪ್ರಸಿದ್ಧ ವಿಶೇಷಣತಾ ಅನವಕಾಶಾತ್ ನ ಚೈವಂ ಅನಿರ್ವಚನೀಯತ್ವಾ ಸಿದ್ಧಿಃ ಸಮಾನಂ ಖಲು. ಹೌದು, ಅಸಿದ್ಧಿ ಅಂತಿದೆ ಇಲ್ಲಿ. ನ ಚೈವಂ ಅನಿರ್ವಚನೀಯತ್ವ ಅಸಿದ್ಧಿಃ ಸಮಾನಂ ಖಲು ಅವಿವೇಕಲಕ್ಷಣಂ ಮಿಥ್ಯಾತ್ವ ಸತ್ಯತ್ವ ನಿರ್ವಚನೀಯೇ ಚ ತಸ್ಮಿನ್ ಅನೇನ ಅನುಮಾನೇನ ಸಿದ್ಧೇ ನಿರ್ವಿಶೇಷಸ್ಯ ಸಾಮಾನ್ಯಸ್ಯ ಪ್ರತಿಪತ್ತುಂ ಅಶಕ್ಯತ್ವೇನ ನ ಇದಂ ಅಸತ್ಪ್ರತೀತತ್ವಾತ್ ಇತ್ಯನೇನ ಅಸತ್ವೇ ಪ್ರತಿಕ್ಷಿಪ್ತೆ ಅನಿರ್ವಚನೀಯತ್ವಸ್ಯ ಪ್ರಸಿದ್ಧೇಃ ಇತ್ಯತಃ ನ ಚ ಇತಿ ಅಂತಿದೆ. ಈಗ ಅವ್ರೇನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದರೆ, ಅನಿರ್ವಚನೀಯತ್ವ ಸಾಧನೆ ಮಾಡಲಿಕ್ಕೆ ಒಂದು ಹೊಸ ರೀತಿಯಾದ ಮಾತುಗಳನ್ನು ಆಡ್ತಾ ಇದ್ದಾರೆ ಅವರು. ಅಸ್ತು ತರ್ಹಿ ವಿವಾದ ಪದಂ ಮಿಥ್ಯಾ ಬಾಧ್ಯತ್ವಾದಿತ್ಯನುಮಾನ. ಮೊದಲೇನು ಮಾಡಿದರು? ವಿವಾದ ಪದಂ ಅನಿರ್ವಚನೀಯಂ ಬಾಧ್ಯತ್ವಾತ್ ಅಂತ ಮೊದಲು ಅನುಮಾನ ಮಾಡಿದರು. ಅನಿರ್ವಚನೀಯಂ ಬಾಧ್ಯತ್ವಾತ್ ಅಂದಾಗ ನೀವೇನು ಮಾತನಾಡಿದ್ರಿ? ಅನಿರ್ವಚನೀಯತ್ವ ಅಪ್ರಸಿದ್ಧ ಅಂತಂದ್ರಿ. ಅಪ್ರಸಿದ್ಧ ವಿಶೇಷಣತ ಕೊಟ್ರಲ್ಲ, ಅದಕ್ಕೆ ಬುದ್ಧಿವಂತಿಕೆ ಮಾಡಿದ್ರು. ಆ ಅನಿರ್ವಚನೀಯತ್ವ ಸಾಧ್ಯ ಮಾಡಲ್ಲ, ನಾವು ಮಿಥ್ಯಾತ್ವವನ್ನು ಸಾಧ್ಯ ಮಾಡಿಬಿಡ್ತೀವಿ. ಮಿಥ್ಯಾ ಬಾಧ್ಯತ್ವಾತ್. ನೋಡ್ರಿ, ಆ ಮಿಥ್ಯಾ ಪದ ಅನಿರ್ವಚನೀಯ ಪದ, ಅನಿರ್ವಚನೀಯ ಪದ ಹಾಕಿದರೆ ಸಮಸ್ಯೆ ಬರ್ತದೆ. ಅಪ್ರಸಿದ್ಧ ವಿಶೇಷಣತ ಕೊಡ್ತೀರಿ. ಅದಕ್ಕೋಸ್ಕರ ನಾವು ಮಿಥ್ಯಾತ್ವಂ ಅಂತ ಸಾಧ್ಯ ಮಾಡ್ತೀವಿ. ಶುಕ್ತಿರಜತಾದಿ ನೋಡ್ರಿ, ಇತ್ಯ ಅನುಮಾನಂ ಶುಕ್ತಿರಜತಾದೇಹೇ ಅನಿರ್ವಚನೀಯತ್ವೇ ಮಾನಂ ಅಂಥೇಳಿ ಮಾತನಾಡಿದರು. ಈ ಅನುಮಾನವೇ ಅನಿರ್ವಚನೀಯತ್ವ ಶುಕ್ತಿರಜತಾದಿಗಳಿಗಿದೆ ಅಂತಲಿಕ್ಕೆ ಪ್ರಮಾಣವಾಗಿ ಕೊಡ್ತೇವೆ. ಮಿಥ್ಯಾತ್ವಸ್ಯ ಅಸತಿ ಪ್ರಸಿದ್ಧತ್ವೇನ ಅಪ್ರಸಿದ್ಧ ವಿಶೇಷಣತ ಅನವಕಾಶಾತ್. ಸಾಧ್ಯ ಮಿಥ್ಯಾತ್ವ ಮಾಡಿದ್ರಿಂದ ಅನಿರ್ವಚನೀಯತ್ವ ಮಾಡಿದ್ರೆ ಅಪ್ರಸಿದ್ಧ ವಿಶೇಷಣತ ಅವಕಾಶ ಇತ್ತು. ಮಿಥ್ಯಾತ್ವ ಅನ್ನೋದು ನಿಮ್ಮ ಮತದಲ್ಲಿಯೂ ಕೂಡ ಅಸತ್ತಿನಲ್ಲಿ ಪ್ರಸಿದ್ಧ ಇದೆ. ಶಶವಿಷಾಣದಲ್ಲಿ ರಜತದಲ್ಲಿ ಮಿಥ್ಯಾತ್ವ ಪ್ರಸಿದ್ಧ ಇದೆ. ಹಾಗಾಗಿ ಮಿಥ್ಯಾತ್ವ ಅಸತ್ತಿನಲ್ಲಿ ಪ್ರಸಿದ್ಧ ಇದ್ದದ್ರಿಂದ ಈ ಅನುಮಾನಕ್ಕೆ ನೀವು ಅಪ್ರಸಿದ್ಧ ವಿಶೇಷಣತಾ ದೋಷ ಕೊಡ್ಲಿಕ್ಕಂತೂ ಬರಲ್ಲ. ನಚೈವ ಅನಿರ್ವಚನೀಯತ್ವ ಸಿದ್ಧಿ. ಅಲ್ಲ, ಇದರಿಂದ ನೀವು ಮಿಥ್ಯಾತ್ವವನ್ನು ಹೇಳ್ಬೋದು, ಆದರೆ ಅನಿರ್ವಚನೀಯತ್ವ ಅಂತೂ ನಿಮ್ಮ ಅಭಿಪ್ರೇತವಾದ ಸಿದ್ಧ ಆಗಲಿಲ್ಲಲ್ಲ ಅಂತ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ಅವ್ರೇನು ಮಾಡಿದರು? ಅನಿರ್ವಚನೀಯತ್ವ ಸಿದ್ಧ ಆಗಲಿಲ್ಲ ಅಂತ ಅನ್ಬೇಡ್ರಿ, ನಮಗೆ ಅನಿರ್ವಚನೀಯತ್ವ ಅಸಿದ್ಧಿಯನ್ನು ದೋಷ ಕೊಡಬೇಡ್ರಿ ಅಂತಿದ್ದಾರೆ. ಯಾಕೆ? ಸಮಾನಂ ಖಲು ಸತ್ಯ ವಿವೇಕ ಲಕ್ಷಣಂ ಮಿಥ್ಯಾತ್ವ ಸತ್ಯತ್ವ ನಿರ್ವಚನೀಯೇ ಚ. ನೋಡಿ, ಇದೊಂದು ವಾಕ್ಯ. ಈಗ ಸತ್ಯ ವಿವೇಕ ಅಂತಂದ್ರೆ ಸತ್ಯ ಭಿನ್ನತ್ವ. ಭಿನ್ನತ್ವ ವಿವೇಕ ಅಂದ್ರೆ ಏನು? ಭಿನ್ನ, ಭೇದ. ಸತ್ಯ ವಿವೇಕ ಲಕ್ಷಣಂ, ವಿವೇಕ ಅಂದ್ರೆ ಭೇದ ತಾನೆ, ಅದನ್ನು ಹೇಳ್ತಾ ಇದ್ದಾರೆ. ಸತ್ಯ ವಿವೇಕ ಲಕ್ಷಣಂ ಮಿಥ್ಯಾತ್ವ ಸತ್ಯ ಅನಿರ್ವಚನೀಯೇ. ಮಿಥ್ಯಾತ್ವೇ ಸತಿ ಅನಿರ್ವಚನೀಯ ಅಂತಿದೆನಾ? ಏನಿದೆ ಅಲ್ಲಿ? ಹೌದಾ? ಅಲ್ಲ, ಸಮಾನಂ ಖಲು ವಾಕ್ಯ ಏನಂತಿದೆ? ಇನ್ನೊಂದ್ಸಲಿ ಓದ್ರಿ. ಮಿಥ್ಯಾತ್ವಂ ಅಸತ್ಯಂ ಅಸತ್ಯ ಅನಿರ್ವಚನೀಯೇ ಚ ಅಂತಿದೆನಾ? ಮ ಇದೆನಾ ಅಲ್ಲಿ?
ಹೌದು ಹೌದು. ನೋಡಿ, ಈಗ ಅವರು ಹೇಳುವ ಮಾತಿನ ಅಭಿಪ್ರಾಯ ನನ್ನ ಪುಸ್ತಕದಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಮಿಥ್ಯಾತ್ವ ಸತ್ಯ ನಿರ್ವಚನೀಯೇಚ ಅಂತ ಪ್ರಿಂಟ್ ಆಗಿಬಿಟ್ಟಿದೆ. ಮಿಥ್ಯಾತ್ವಂ ಈಗ ಸರಿ ಹೋಗ್ತದೆ. ಅಸತ್ಯ ಅನಿರ್ವಚನೀಯ ಇದೆನೋ, ಅಸತ್ಯ ನಿರ್ವಚನೀಯೇಚ ಇದೆನೋ? ಅಸತ್ಯ ನಿರ್ವಚನೀಯ ಅಂತದೆ. ಅಸತ್ಯ ನಿರ್ವಚನೀಯೇಚ ಅಂತಿದೆ. ಈಗ ಸತ್ಯ ವಿವೇಕ ಲಕ್ಷಣ ಮಿಥ್ಯಾತ್ವ ಅಂದ್ರೆ ಸತ್ಯ ಭಿನ್ನತ್ವ ರೂಪವಾದಂತಹ ಮಿಥ್ಯಾತ್ವ. ಸದ್ವಿವಕ್ತತ್ವ, ವಿವಿಕ್ತತ್ವ, ಇದು ಮಿಥ್ಯಾತ್ವ ತಾನೇ. ಸದ್ವಿವಿಕ್ತತ್ವ ರೂಪವಾದ ಮಿಥ್ಯಾತ್ವ ಅಸತ್ಯ ಅನಿರ್ವಚನೀಯ ರೂಪವಾದಂತಹ ಅಸತ್ಯ ನಿರ್ವಚನೀಯ. ವ್ಯಾಖ್ಯಾನ ಮಾಡುವಾಗ ಏನು ಮಾಡಿದ್ದಾರೆ ನೋಡಿ, ಏನಂದಿದ್ದಾರಲ್ಲಿ? ಅಸತ್ಯ ಪ್ರಸಿದ್ಧತ್ವೇನ ಸದ್ವಿವೇಕ ಸಮಾನಂ ಖಲು ಸತ್ಯ ವಿವೇಕ ಲಕ್ಷಣಂ ಮಿಥ್ಯಾತ್ವ. ಯಾರು ಬರ್ತಿದ್ದಾರೆ? ಸಮಾನಂ ಖಲು ಅಂತ ಪ್ರತೀಕ ಗ್ರಹಣ ಯಾರು ಮಾಡಿದ್ದಾರೆ? ಯಾರಾದ್ರೂ ಮಾಡಿದಾರ? ಅಲ್ಲ, ಯಾರಾದ್ರೂ ವ್ಯಾಖ್ಯಾನದಲ್ಲಿ ಪ್ರತೀಕ ಗ್ರಹಣ ಮಾಡಿದಾರ? ಇಲ್ಲ, ಮಾಡಿಲ್ಲ. ಮಾಡಿದಂಗೆ ಕಾಣಿಸ್ತಾ ಇಲ್ಲ. ಅದ್ರ ಮಿಥ್ಯಾತ್ವ ಅಂದರೆ ಅದೇ ಸದ್ವಿವೇಕ್ ತತ್ವರೂಪವಾದದ್ದೇ ಇಟ್ಕೊಂಡಿದ್ದಾರೆ ಈಗ. ಅಂದರೆ ಹಿಂದೆ ಹೇಳ್ತಾ ಇರೋ ಈ ಅನುಮಾನದಿಂದಲಂತೂ ಸದ್ವಿವೇಕ್ ತತ್ವನೇ ಹೇಳ್ತಾ ಇರೋದವರು. ಸಮಾನಂ ಖಲು ಸದ್ವಿವೇಕ್ ತತ್ವ. ಹೌದು, ಸಮಾನಂ ಖಲು ಅಂತಂದ್ರೆ ಅವ್ರ ಅಭಿಪ್ರಾಯ ಏನು ಇಟ್ಕೊಂಡಿದ್ದಾರೆ ಅಂದರೆ ಈ ಅನಿರ್ವಚನೀಯತ್ವ ಅಂತೇನಿದೆ ಅದು ಮತ್ತು ಮಿಥ್ಯಾತ್ವ ಎರಡು ಸಮಾನ ಅಂತ ಅವ್ರು ಹೇಳಲಿಕ್ಕೆ ಹೊರಟಿದ್ದಾರೆ. ಹೌದು ಹೌದು. ಅಂದ್ರೆ ಸಮಾನಂ ಖಲು ಸತ್ಯ ವಿವೇಕ ಲಕ್ಷಣಂ ಮಿಥ್ಯಾತ್ವಂ ಅಸತ್ಯ ಅನಿರ್ವಚನೀಯೇ ಅಂತ. ಅನಿರ್ವಚನೀಯ ಅಂದ್ರೇನು? ಅಸತ್ಯ ಅಂತ ಅರ್ಥ. ಅಸತ್ಯ ಅನಿರ್ವಚನೀಯೇ ಅಂತ. ಅಸತ್ಯ ಅನಿರ್ವಚನೀಯ ಸಪ್ತಮಿ ವಿಭಕ್ತಿ. ಸತ್ಯ ವಿವೇಕ ಲಕ್ಷಣ ಮಿಥ್ಯಾತ್ವಂ ಯಾವುದ್ರೊಳಗೆ? ಅಲ್ಲ, ಅಸತ್ಯ ನಿರ್ವಚನೀಯ ಅಂತ ಪಾಠ ಇದೆನೋ, ಅಸತ್ಯ ಅನಿರ್ವಚನೀಯ ಅಂತಿದೆನೋ? ಅಲ್ಲ, ನಿರ್ವಚನೀಯ ಅಂತ ಸತ್ಯ ನಿರ್ವಚನೀಯ ಅಂತದ, ಅಸತ್ಯ ನಿರ್ವಚನೀಯ ಅಂತ. ಅಂದ್ರೆ ಅಲ್ಲೂ ಅಂತ ಸೇರಿಸ್ಕೋಬೇಕಾಗ್ತದೆ. ಅದೇ ಅಸತ್ಯ ಅನಿರ್ವಚನೀಯೇ ಅಂತಂತಂದ್ರೆ ಅಸತ್ಯ ಹಾಗೂ ಅನಿರ್ವಚನೀಯಗಳು ಪ್ರತ್ಯೇಕ ಅಲ್ಲ ಅಂತ ಅರ್ಥ. ಮಿಥ್ಯಾತ್ವ ಅಂದ್ರೆ ಏನು ಹೇಳಬೇಕು? ಸತ್ಯ ವಿವೇಕ ರೂಪವಾದದ್ದು ಹೇಳಬೇಕು. ಅನಿರ್ವಚನೀಯ ಅಂತಂದ್ರೂ ಕೂಡ ಅದೇ ಅಭಿಪ್ರಾಯ ಅಂತ ಅವ್ರು, ಸತ್ಯ ವಿವೇಕ ರೂಪವಾದದ್ದೇ. ಹಿಂಗೆ ತಲೆ ಒಳಗೆ ಇಟ್ಕೊಂಡು ಮಾತನಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಯಾರು? ಕನ್ನಡದಾಗ ಸರಿ. ಮಿಥ್ಯಾತ್ವವು ಅಸತ್ಯ ಅನಿರ್ವಚನೀಯ ಎರಡರಲ್ಲಿಯೂ ಸಾಧಾರಣವಾಗಿದೆ. ಅದನ್ನೇ ಕರೆಕ್ಟ್. ಮಿಥ್ಯಾತ್ವ ಅನ್ನೋದು ಹೌದು ಹೌದು. ನಾನು ಅದನ್ನೇ ಹೇಳಿಕ್ಕೆ ಹೊರಟೆ. ಹೌದು ಸಾಧಾರಣ ಇದ್ದದರಿಂದ ಹೌದು ಚುಕ್ತಿ ರೂಪಾದಿಗಳಿಗೆ ಸಿದ್ಧವಾಯಿತು ಅಂತ ಕರೆಕ್ಟ್ ಆಯ್ತು ನೋಡ್ರಿ. ಈಗ ನೋಡಿ, ಮಿಥ್ಯಾತ್ವ ಅಸತ್ತಿನಲ್ಲಿ ಪ್ರಸಿದ್ಧ ಅನ್ನೋದು ನಿಮಗೂ ಸಮ್ಮತ, ನಮಗೂ ಸಮ್ಮತ. ಇನ್ನು ಮಿಥ್ಯಾತ್ವ ಯದ್ರೂಪ? ಅದು ಸದ್ವಿವಿಕ್ ತತ್ವ ರೂಪವಾದದ್ದು. ಸದ್ವಿವಿಕ್ ತತ್ವ ರೂಪ ಮಿಥ್ಯಾತ್ವ ಅಸತ್ತಿನಲ್ಲೂ ಇದೆ, ಅದು ನೀವು ಒಪ್ಪಿಕೊಂಡಿದ್ದೀರಿ. ಅನಿರ್ವಚನೀಯದಲ್ಲೂ ಸಮಾನವಾಗಿದೆ ನೋಡಿ. ಅದಕ್ಕೆ ಅಭಿಪ್ರಾಯ ಅನಿರ್ವಚನೀಯದಲ್ಲಿಯೂ ಅಸತ್ತಿನಲ್ಲಿಯೂ ಸದ್ವಿವಿಕ್ ತತ್ವ ರೂಪವಾದ ಮಿಥ್ಯಾತ್ವ ಸಮಾನವಾಗಿದೆ. ಅಂದಮೇಲೆ
ನೀವು ಹೇಳಿದಂತೆ ಅನಿರ್ವಚನೀಯ ಸಿದ್ಧ ಆಗಲ್ಲ ಅನ್ಬೇಡ್ರಿ. ಅಸತ್ಯದಲ್ಲಿಯೂ ಅನಿರ್ವಚನೀಯದಲ್ಲಿಯೂ ಮಿಥ್ಯಾತ್ವ ಸಮಾನ ಆದದ್ರಿಂದ ತಸ್ಮಿನ್ ಅನೇನ ಅನುಮಾನೇನ ಸಿದ್ಧೇ ನಿರ್ವಿಶೇಷಸ್ಯ ಸಾಮಾನ್ಯಸ್ಯ ಪ್ರತಿಪತ್ತುಂ ಅಶಕ್ಯತ್ವೇನ. ನೋಡಿ, ಅನಿರ್ವಚನೀಯದಲ್ಲಿಯೂ ಮತ್ತು ಅಸತ್ಯದಲ್ಲೂ ಒಂದೇ ಮಿಥ್ಯಾತ್ವ ಇರೋದ್ರಿಂದ ನಿರ್ವಿಶೇಷಸ್ಯ ಸಾಮಾನ್ಯಸ್ಯ ಪ್ರತಿಪತ್ತುಂ ಅಶಕ್ಯತ್ವೇನ. ಯಾವ ಮಿಥ್ಯಾತ್ವ ಅಸತ್ಯ ಹಾಗೂ ಅನಿರ್ವಚನೀಯ ಎರಡರಲ್ಲೂ ಸಾಮಾನ್ಯವಾಗಿದ್ದಾಗ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. ನ ಇದಂ ಅಸತ್ ಪ್ರತೀತತ್ ನ ಇದಂ ಅಸತ್ ಪ್ರತತ್ ನ ಇದಂ ಅಸತ್ ಪ್ರತೀತತ್ವಾತ್. ಇದು ಬಹಳ ಮುಖ್ಯ. ಇದು ಅವ್ರದ್ದೇ ಆದಂಥ ಕಾನ್ಸೆಪ್ಟು. ಯಾವಾಗ ಈ ಮಿಥ್ಯಾತ್ವ ಇದು ಅಸತ್ತಿನಲ್ಲೂ ಅನಿರ್ವಚನೀಯದಲ್ಲೂ ಎರಡರಲ್ಲೂ ಇದ್ದಾಗ, ಯಾವುದರಲ್ಲಿದೆ ಅಂತ ತಿಳ್ಕೊಳ್ಳಿಕ್ಕಾಗದಿದ್ದಾಗ ನಾವೇನು ಮಾಡ್ತೀವಿ, ಮತ್ತೊಂದು ಅನುಮಾನ ಮಾಡ್ತೀವಿ. ಏನಂತ? ಈ ಮಿಥ್ಯಾತ್ವವು ಅಸತ್ತಲ್ಲ. ಯಾಕೆ ಅಂದರೆ ಪ್ರತೀಯಮಾನವಾದ್ದರಿಂದ. ಈ ಪ್ರತೀಯಮಾನವಾದ್ದರಿಂದ ಯಾಕೆ ಯಾವುದು ಪ್ರತೀಯಮಾನವಾಗ್ತದೋ ಅದು ಅಸತ್ತಲ್ಲ ಅಂತ ಮೊದಲೇ ನಾವು ಇಟ್ಕೊಂಡಿದ್ದೇವೆ. ಹಾಗಾಗಿ ಇತ್ಯನೇನ ಅಸತ್ವೇ ಪ್ರತಿಕ್ಷಿಪ್ತೆ ಅಂದರೆ ಅದು ಅಸತ್ತಲ್ಲ, ಅಸತ್ತಿನಿಂದ ವ್ಯಾವೃತ್ತ ಅಂತ ಆಯಿತು ಅಂತ ಅಂದಮೇಲೆ ಆಟೋಮೆಟಿಕ್ಲಿ ಮಿಥ್ಯಾತ್ವ ಅನಿರ್ವಚನೀಯತ್ವದಲ್ಲಿ ಪ್ರವೇಶನ ಆಗ್ತದೋ ಇಲ್ಲೋ? ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಎಷ್ಟು ಸರ್ಕಸ್ ಇದೆ ನೋಡ್ರಿ. ಇದು ಸ್ವಲ್ಪ ಸರ್ಕಸ್ ಇದೆ, ಅದನ್ನು ತಿಳ್ಕೊಳ್ಬೇಕಷ್ಟೆ. ಅಂದರೆ ವಿಮತಂ ಮಿಥ್ಯಾ ಬಾಧ್ಯತ್ವಾತ್ ಅನ್ನೋ ಅನುಮಾನದಿಂದ ಶುಕ್ತಿ ರಜತದಲ್ಲಿ ಮಿಥ್ಯಾತ್ವವನ್ನು ಸಾಧನೆ ಮಾಡಿಬಿಡ್ತಾರೆ. ಇಲ್ಲಿ ಮಿಥ್ಯಾತ್ವ ಅಸತ್ತಿನಲ್ಲಿ ಪ್ರಸಿದ್ಧ ಆದ್ದರಿಂದ ಅಪ್ರಸಿದ್ಧ ವಿಶೇಷಣತಾ ನಿಮಗೆ ಉದ್ಭಾವನೆ ಮಾಡಲಿಕ್ಕೂ ಆಗಲ್ಲ ಅಂತಂತಾರೆ. ಅಲ್ಲ, ಅನಿರ್ವಚನೀಯತ್ವದ ಸಿದ್ಧಿ ಹೆಂಗಾಯಿತು ಅಂತ ನೀವು ಪ್ರಶ್ನೆ ಕೇಳಬಹುದು. ಆದರೆ ಉತ್ತರ ಕೊಡೋದು ಹೇಗೆ? ಯಾವ ಮಿಥ್ಯಾತ್ವ ಅನುಮಾನದಿಂದ ಸಿದ್ಧವಾಗಿದೆ ಅಲ್ಲ, ಅದು ಸದ್ವಿವಿಕ್ತ ಋತು ರೂಪವಾದದ್ದು. ಸದ್ವಿವಿಕ್ತತ್ವ ಮಿಥ್ಯಾತ್ವ ಅಸತ್ತಿನಲ್ಲಿಯೂ ಅನಿರ್ವಚನೀಯದಲ್ಲಿಯೂ ಸಮಾನವಾಗಿದೆ. ಸದ್ವಿವಿಕ್ತತ್ವ ರೂಪ ಮಿಥ್ಯಾತ್ವ ನಾವು ಅನುಮಾನದಿಂದ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೇವಲ್ಲ, ಅದು ಅನಿರ್ವಚನೀಯದಲ್ಲಿಯೂ ಅಸತ್ತಿನಲ್ಲಿಯೂ ಸಮಾನವಾಗಿದೆ. ಸಮಾನವಾದಾಗ ಎರಡರಲ್ಲಿಯೂ ಯಾವುದು ಸಾಮಾನ್ಯ ಅಂತಿರ್ತದೆ ಅದನ್ನು ಎಲ್ಲಿ ಅಂತ ನಾವು ಸುಲಭವಾಗಿ ಪತ್ತೆ ಹಚ್ಚಲಿಕ್ಕಾಗಲ್ಲ. ಅವಾಗ ಒಂದು ಅನುಮಾನ. ಹೌದು, ಅದಕ್ಕೋಸ್ಕರ ಅನುಮಾನ ಮಾಡ್ತೀವಿ. ಏನಂತ? ಈ ಮಿಥ್ಯಾತ್ವವು ಅಸತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಶುಕ್ತಿ ರಜತದಲ್ಲಿ ಪ್ರತೀಯಮಾನವಾಗ್ತಾ ಇರೋದ್ರಿಂದ. ರಜತದಲ್ಲಿ ಯಾವ್ದು ಪ್ರತೀಯಮಾನವಾಗ್ತದೋ ಅದು ಅಸತ್ತಾಗಲ್ಲ. ನೋಡಿ, ಅದೇ ಅದರ ಅಭಿಪ್ರಾಯ. ತಸ್ಮಿನ್ ಅನೇನ ಅನುಮಾನೇನ ಸಿದ್ಧೇ ನಿರ್ವಿಶೇಷಸ್ಯ ಸಾಮಾನ್ಯಸ್ಯ ಪ್ರತಿಪತ್ತುಂ ಅಶಕ್ಯತ್ವೇನ ಅಂದರೆ ಇಷ್ಟರ್ಥ. ತಸ್ಮಿನ್ ಅಂದರೆ ಅಸತ್ಯ ಮತ್ತು ಅನಿರ್ವಚನೀಯಗಳಲ್ಲಿ ಮಿಥ್ಯಾತ್ವ ಅನ್ನೋದು ಇರೋಣದ್ರಿಂದ ಈ ಅನುಮಾನದಿಂದ ಅಂಥ ಮಿಥ್ಯಾತ್ವವೇ ಸಿದ್ಧ ಆಗಿದೆ. ಆದ್ದರಿಂದ ಆ ಮಿಥ್ಯಾತ್ವದಲ್ಲಿ ನಿರ್ವಿಶೇಷ ಸಾಮಾನ್ಯವಾಗಿರೋಣದ್ರಿಂದ ನಮಗೆ ಸುಲಭ ತಿಳ್ಕೊಳ್ಳಿಕ್ಕಂತೂ ಸಾಧ್ಯ ಆಗಲ್ಲ. ಆದ್ದರಿಂದ ನಾವೇನು ಮಾಡಬೇಕು? ಈ ಮಿಥ್ಯಾತ್ವವು ಅಸತ್ತಲ್ಲ, ಪ್ರತೀಯಮಾನವಾಗ್ತಿರೋದ್ರಿಂದ ಅಂತ ಒಂದು ಅನುಮಾನ ಮಾಡ್ತೀವಿ ಮುಂದೆ. ಈ ಅನುಮಾನ ಮಾಡಿದ್ರಿಂದ ಅಸತ್ತಲ್ಲ ಅಂತ ಅಸತ್ವವನ್ನು ನಿಷೇಧ ಮಾಡಿದ ಮೇಲೆ ಮತ್ತಿನ್ನು ಅದಕ್ಕೊಂದು ಯಾವುದಾದ್ರೂ ಪರಿಶೇಷ ಅಂತ ಹೇಳಬೇಕಲ್ಲ. ಅಸತ್ತಲ್ಲ, ಅದು ಇದ್ದದ್ದೇ ಎರಡು ಕಡೆ. ಒಂದು ಅಸತ್ತಿನಲ್ಲಿತ್ತು, ಒಂದು ಅನಿರ್ವಚನೀಯದಲ್ಲಿದೆ ಅಂತಾಗಿತ್ತು. ಅಸತ್ತಲ್ಲ, ಅಸತ್ತಿನಲ್ಲಿ ಇಲ್ಲ ಅದು ಅಂತ ತೋರಿಸ್ಬಿಟ್ವಿ. ಯಾಕಂದ್ರೆ ಅದು ಅಸತ್ತಾಗಿದ್ರೆ, ಅದು ಪ್ರತೀಯಮಾನವಾಗಿದ್ರೆ ಅದು ಅಸತ್ತಾಗ್ತಿರ್ಲಿಲ್ಲ. ಆದ್ದರಿಂದ ಅದಕ್ಕೆ ಅಸತ್ತಲ್ಲ ಅಂತ ತೀರ್ಮಾನ ಮಾಡಿದ ಮೇಲೆ ಅನಿರ್ವಚನೀಯತ್ವನೇ ಪ್ರಸಿದ್ಧ ಆಯ್ತಲ್ಲ. ಇಷ್ಟು ಅವರು ತಗೊಂಡು ಬಂದಂಥ ಒಂದು ರೂಟ್ ಸರಿ ಗೊತ್ತಾಯ್ತಲ್ಲ. ಈಗ ಮಿಥ್ಯಾತ್ವ ಆಗ್ಲಿಲ್ಲ, ಅನಿರ್ವಚನೀಯತ್ವ ಪ್ರಸಿದ್ಧ ಆಯ್ತು. ಹೌದು, ಈಗೇನು ಮಾಡ್ತೀರೀಗ? ಹಾಗಾಗಿ ಈ ರೀತಿ ನಾವು ವಾದ ಮಾಡ್ತೀವಿ ಅಂತ ಅರ್ಥ. ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಚಾರ್ಯರು
ನಚ ಧೂಮತ್ವವನ್ಮಿಥ್ಯಾತ್ವಂ ಇತ್ಯುಭಯ ಸಂಪ್ರತಿಪನ್ನಂ ಸಾಮಾನ್ಯಮಸ್ತಿ ಅಂತ ಆಚಾರ್ಯರ ವಾಕ್ಯ. ನೀವು ತಿಳ್ಕೊಂಡಿದಿರಿ ಮಿಥ್ಯಾತ್ವ ಸದ್ವಿವಿಕ್ತತ್ವ ರೂಪವಾದದ್ದು ಅಸತ್ತಿನಲ್ಲಿಯೂ ಅನಿರ್ವಚನೀಯದಲ್ಲಿಯೂ ಸಮಾನವಾದ ಒಂದೇ ಒಂದಿದೆ ಅಂತ. ಅದನ್ನು ನೀವು ತಿಳಿತಿದ್ದೀರಿ ಅಷ್ಟೇ. ಆದರೆ ಅಂತಹ ಸಾಮಾನ್ಯವಾದ ಉಭಯ ಸಂಪ್ರತಿಪನ್ನ ಸಾಮಾನ್ಯ ಮಿಥ್ಯಾತ್ವ ಯಾವುದೂ ಇಲ್ಲ. ನೋಡ್ರಿ, ಹೇಳ್ತಾರೆ ಧೂಮತ್ವವತ್ ಅಂತ ದೃಷ್ಟಾಂತ ಕೊಟ್ಟರು. ಧೂಮತ್ವ ಅಂತನೋ ದೃಷ್ಟಾಂತದಿಂದ ಅರ್ಥ ಮಾಡಿಕೊಳ್ಬೇಕು. ಆರೋಪಿತ ಧೂಮತ್ವ ಅನಾರೋಪಿತ ಧೂಮತ್ವ ಅಂತ ಕರೀತಾರೆ. ಬಾಷ್ಪಾರೋಪಿತ ಧೂಮದಲ್ಲಿಯೂ ಪರ್ವತದಲ್ಲಿರುವ ಧೂಮದಲ್ಲಿಯೂ ಒಂದು ಧೂಮತ್ವವನ್ನು ಹೇಳಲಿಕ್ಕೆ ಬರ್ತದ? ಬಾಷ್ಪಾರೋಪಿತ ಧೂಮ ಅಂದರೆ ನೀರಿನ ಮೇಲೆ ಬರುವ ಆವಿಗಳು. ಪರ್ವತದಲ್ಲಿರುವ ಧೂಮ ಅಂದರೆ ಅದು ನಿಜವಾದ ಧೂಮ, ವಾಸ್ತವಿಕ ಧೂಮ. ಪರ್ವತದಲ್ಲಿರುವ ವಾಸ್ತವಿಕ ಧೂಮದಲ್ಲಿ ಹಾಗೂ ಆ ಬಾಷ್ಪಾರೋಪಿತ ಧೂಮದಲ್ಲಿಯೂ ಒಂದು ಸಾಮಾನ್ಯ ಇದೆ ಅಂತ ಅನಿಸ್ತದ? ಹಂಗೆ ಹೆಂಗೆ ಬರ್ತದೆ? ಅದು ಹೇಗಿಲ್ವೋ ಪ್ರಕೃತದಲ್ಲಿಯೂ ಕೂಡ ಅನಿರ್ವಚನೀಯದಲ್ಲಿಯೂ ಅಸತ್ತಿನಲ್ಲಿಯೂ ಇರುವಂಥ ಒಂದು ಮಿಥ್ಯಾತ್ವ ಅಂತ ಇಲ್ವೇ ಇಲ್ಲ. ಹಂಗೊಂದು ವೇಳೆ ಇದ್ದಿದ್ದರೆ ಅಸತ್ವ ಪ್ರತಿಕ್ಷಿಪ್ತ ಆಯಿತು ಅಂತ ಅನಿರ್ವಚನೀಯತ್ವ ಪ್ರಸಿದ್ಧ ಆಗ್ತಿತ್ತು. ಅರ್ಥ ಆಯ್ತಾ ಏನು ಹೇಳಿದ್ರು ಅಂತ? ನೋಡ್ರಿ, ಮಿಥ್ಯಾತ್ವಂ ಉಭಯ ಸಂಪ್ರತಿಪನ್ನಂ ಸಾಮಾನ್ಯಂ ನ ಅಸ್ತಿ ಅಂತ ಅನ್ವಯ. ಬಹಳ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಒಂದು ಅರ್ಥ ಹೇಳಿದೆ, ಉಭಯ ಸಂಪ್ರತಿಪನ್ನಂ ಸಾಮಾನ್ಯಂ ನ ಅಸ್ತಿ. ಇರುವಂಥ ವಾಸ್ತವಿಕ ಧೂಮ ಎರಡರಲ್ಲಿಯೂ ಇರುವ ಒಂದು ಧೂಮತ್ವ ಸಾಮಾನ್ಯ ಇದೆನಾ? ಅದು ಹೇಗಿಲ್ವೋ ಅಸತ್ತಿನಲ್ಲಿಯೂ ಅನಿರ್ವಚನೀಯದೊಳಗೂ ಸಾಮಾನ್ಯವಾದ ಒಂದು ಮಿಥ್ಯಾತ್ವ ಇಲ್ವೇ ಇಲ್ಲ. ನೋಡ್ರಿ, ಇಲ್ಲಿ ಚಶಬ್ದ ಅನುಮಾನಾಂತರ ದೂಷಣ ಸಮುಚ್ಚಯಾರ್ಥ. ನಚ ಅಂತ ಚಶಬ್ದ ಯಾಕೆ ಹಾಕಿದ್ರು ಅಂದರೆ, ವಿವಾದ ಪದಂ ಅನಿರ್ವಚನೀಯಂ ಬಾಧ್ಯತ್ವಾತಂತ ಹಿಂದಿನ ಅನುಮಾನವನ್ನು ಹೆಂಗೆ ದೋಷ ಹೇಳಿದೆವೋ ಆ ಅನುಮಾನಕ್ಕೆ ದೋಷಣ ಕೊಟ್ಟಂತೆ ಈ ಅನುಮಾನಕ್ಕೂ ದೋಷ ಇದೆ ಅಂತ ಅನುಮಾನಾಂತರ ಸಮುಚ್ಚಯ ಮಾಡಲಿಕ್ಕೆ ಹೇಳಿದ್ದಂತೆ. ಇತಿ ಶಬ್ದ ನಿರ್ದೇಶಾರ್ಥ ಮಿಥ್ಯಾತ್ವಾಖ್ಯಂ ಅಂತ. ಇಲ್ಲಿ ಮಿಥ್ಯಾತ್ವ ಮಿತಿ ಅಂತಂದಿದಾರಲ್ಲ, ಮಿಥ್ಯಾತ್ವ ಮಿತಿ ಉಭಯ ಸಂಪ್ರತಿಪನ್ನಂ ಸಾಮಾನ್ಯವಸ್ತಿ ಅಂತಂದ್ರು. ಆ ಇತಿ ಶಬ್ದ ಯಾಕೆ ಆಡಿದ್ರು ಅಂದರೆ ನಿರ್ದೇಶಾರ್ಥ ಮಿಥ್ಯಾತ್ವಾಖ್ಯಂ ಅಂತ. ಅಂದರೆ ಮಿಥ್ಯಾತ್ವ ಅನ್ನೋ ಹೆಸರಿಂದು ಅಂತ ನಿರ್ದೇಶ ಮಾಡಲಿಕ್ಕೆ ಇತಿ ಶಬ್ದ ಹಾಕಿದ್ರಂತೆ. ಸ್ಯಾದೇತದೇವಂ ಕನ್ಕ್ಲೂಷನ್ ಸ್ಪಷ್ಟಪಡಿಸ್ತಾರೆ ಟೀಕಾಕೃತ್ಪಾದರು. ಸ್ಯಾದೇತದೇವಂ ನೀವು ಹೇಳಿದಂತೆ ಆಗ್ತಿತ್ತು. ಯದಿ ಮಿಥ್ಯಾತ್ವಂ ನಾಮ ಸಾಮಾನ್ಯಂ ಅಸದನಿರ್ವಚನೀಯೋ ಉಭಯವಾದಿ ಸಂಪ್ರತಿಪನ್ನಂ ಸ್ಯಾತ್. ಒಂದು ವೇಳೆ ಸದ್ವಿವಿಕ್ತತ್ವ ರೂಪವಾದ ಈ ಮಿಥ್ಯಾತ್ವ ಸಾಮಾನ್ಯವಾದದ್ದು ಒಂದು ಅಸತ್ ಅನಿರ್ವಚನೀಯಗಳಲ್ಲಿ ಉಭಯವಾದಿ ಸಂಪ್ರತಿಪನ್ನವಾದದ್ದು ಒಂದಿದ್ದಿದ್ರೆ ಆಗ್ತಿತ್ತು. ನಚೈತದಸ್ತಿ, ಉಭಯವಾದಿ ಸಂಪ್ರತಿಪನ್ನವಾದ ಮಿಥ್ಯಾತ್ವ ಸಾಮಾನ್ಯವೇ ಇಲ್ಲ. ಅದನ್ನೇ ಹೇಳಿದರು. ಮುಂದೆ ನ ಏತದಸ್ತಿ, ಇಂಥ ಒಂದು ಸಾಮಾನ್ಯ ಯಾವುದೂ ಇಲ್ಲ. ಮುಂದೇನಿದೆ ವಾಕ್ಯ ಅಲ್ಲಿ? ಪ್ರಾಗಿತೋ ಇರ್ಬೇಕಿಲ್ಲಿ. ಇತಃ ಪ್ರಾಗ್ ಅನಿರ್ವಚನೀಯಸ್ಯೈವ ಅಪ್ರಸಿದ್ಧತ್ವಾತ್. ಮೊದಲು ನೀವು ಮಾತನಾಡುವಾಗ ನೆನಪಿಟ್ಟುಕೊಳ್ಬೇಕಾದ ಅಂಶ ಏನು ಅಂತಂದ್ರೆ, ಈ ಏನು ನೀವು ಹೇಳಿದ್ರಲ್ಲ ಈ ಕಾನ್ಸೆಪ್ಟ್ ಮಿಥ್ಯಾತ್ವ ಅನ್ನೋದನ್ನ ಸಾಧ್ಯ ಮಾಡ್ಕೊಂಡ್ಬಿಡ್ತೀವಿ. ಆ ಮಿಥ್ಯಾತ್ವ ಸದ್ವಿವಿಕ್ತತ್ವ ರೂಪವಾದದ್ದು, ಅದು ಅಸತ್ತಿನಲ್ಲಿಯೂ ಅನಿರ್ವಚನೀಯದೊಳಗೂ ಸಮಾನವಾಗಿದೆ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರಲ್ಲ ನಿಮ್ಮ ಪ್ರವಚನ. ಈ ಪ್ರವಚನ ನೀವು ಹೇಳೋ ಮುನ್ನ ಅನಿರ್ವಚನೀಯ ಮೊದಲು ಒಂದು ಪ್ರಸಿದ್ಧನೇ ಆಗಿಲ್ಲಲ್ಲ, ಅದನ್ನ ಹೇಳಲಿಲ್ಲಲ್ಲ ಅಂತಂದ್ರು ಟೀಕಾಕೃತ್ಪಾದರು. ಇತಃ ಪ್ರಾಗ್ ಅನಿರ್ವಚನೀಯಸ್ಯೈವ ಪ್ರಸಿದ್ಧತ್ವಾತ್. ಇದಕ್ಕಿಂತ ಮೊದಲು ಅನಿರ್ವಚನೀಯವೇ ಪ್ರಸಿದ್ಧ ಆಗಿಲ್ಲ. ಆಗಿದ್ರೆ ಅವೆರಡರೊಳಗೆ ಮಿಥ್ಯಾತ್ವ ಅನ್ನೋ ಒಂದು ಸಾಮಾನ್ಯ ಇದೆ ಅಂತ ಹೇಳಿ ಮುಂದುವರಿಸ್ಬೋದಾಗಿತ್ತು ನಿಮ್ಮ ಉಪನ್ಯಾಸ. ನಚ ಆಶ್ರಯ ಸಿದ್ಧೋ ಸಾಮಾನ್ಯಂ ಸಿದ್ಧಂ ಭವತಿ
ಆಶ್ರಯವೇ ಇನ್ನೂ ಸಿದ್ಧ ಆಗದೆ ಇದ್ದಾಗ ಹೌದು. ಅವೆರಡರೊಳಗೆ ಒಂದು ಸಾಮಾನ್ಯ ಇದೆ ಅಂತನ್ನೋ ಮಾತು ಸರಿ ಹೋಗ್ತದ? ದೂರ ತಳ್ತದೆ ಸಾಧನೆ. ಅಸತ್ ಅಂತ ಒಂದು, ಅನಿರ್ವಚನೀಯ ಅಂತ ಒಂದು, ಅವೆರಡರೊಳಗೆ ಮಿಥ್ಯಾತ್ವ ಅನ್ನೋ ಧರ್ಮ ಒಂದಿದೆ ಸಾಮಾನ್ಯ ಅಂತ ಅನ್ಬೋದು. ಯಾವಾಗ ಅನಿರ್ವಚನೀಯ ಅಂತ ಒಂದು ಅಂತ ಧರ್ಮಿ ಸಿದ್ಧ ಆಗಿರ್ಬೇಕಲ್ಲ, ಕರೆಕ್ಟ್ ಕರೆಕ್ಟ್. ಹೌದು. ಅದೇ ಇನ್ನೂ ಸಿದ್ಧ ಆಗಿಲ್ಲ. ನಚ ಆಶ್ರಯ ಸಿದ್ಧೋ ಸಾಮಾನ್ಯಂ ಸಿದ್ಧಂ ಭವತಿ. ಅದೇ ಎಲ್ಲಿವರೆಗೂ ಆಶ್ರಯ ಸಿದ್ಧಿ ಆಗಲ್ಲ ಅಲ್ಲಿವರೆಗೂ ವ್ಯಕ್ತಿನೇ ಸಿದ್ಧ ಆಗದೆ ಜಾತಿ ಸಿದ್ಧ ಆಗ್ತದ ಅಂತ. ಆ ಜಾತಿ ಅಂತ ಒಂದು ಸಿದ್ಧ ಮಾಡೋದು ಯಾವಾಗ? ವ್ಯಕ್ತಿಗಳಿದ್ದಾಗ. ವ್ಯಕ್ತಿಗಳೇ ಇಲ್ಲದೆ ಇದ್ರೆ ಜಾತಿ ಇದೆ ಅಂತ ಹೇಳಲಿಕ್ಕಾಗ್ತದ? ಹಾಗೆ ಆಶ್ರಯನೇ ಸಿದ್ಧ ಆಗದಿದ್ದಾಗ ಸಾಮಾನ್ಯ ಸಿದ್ಧಿ ಮಾಡ್ಲಿಕ್ಕೆ ಹೋಗ್ಲಿಕ್ಕಾಗ್ತದ? ಬಾಷ್ಪಾರೋಪಿತ ಧೂಮಸ್ಯೈವ ಪ್ರಸಿದ್ಧತ್ವೇನ ತತ್ರ ಧೂಮಾಂತರೇ ಚ ಧೂಮತ್ವ ಸಾಮಾನ್ಯ ಸಿದ್ಧಿವತ್. ಅವಾಗಲೇ ಇದನ್ನು ವಿವರಣೆ ಕೊಟ್ಟಿದ್ದೇನೆ ನಾನು. ಬಾಷ್ಪಾರೋಪಿತ ಧೂಮವೇ ಲೋಕದಲ್ಲಿ ಅಪ್ರಸಿದ್ಧ. ತತ್ರ ಧೂಮಾಂತರೇ ಚ ಇನ್ನು ಬಾಷ್ಪಾರೋಪಿತ ಧೂಮದಲ್ಲಿಯೂ ಧೂಮಾಂತರದಲ್ಲಿಯೂ ಧೂಮತ್ವ ಸಾಮಾನ್ಯ ಸಿದ್ಧಿ ಹೆಂಗ್ ಮಾಡ್ಲಿಕ್ಕಪ್ಪ ಸಾಧ್ಯ? ಹೆಂಗ್ ಸಾಧ್ಯ? ಬಾಷ್ಪಾರೋಪಿತ ಧೂಮತ್ವ ಅಪ್ರಸಿದ್ಧ ಏನಲ್ಲಲ್ರಿ? ಅಪ್ರಸಿದ್ಧ ಅದು. ಅಲ್ಲ ಎಲ್ಲ ಕಾಣ್ತದಲ್ಲ ನಮ್ಗೊಮ್ಮೆ ಇದು ಬಿಸಿನೀರದ್ದು ಹಿಂಗ್ ಹೋಗಿ ಭ್ರಮೆ ಭ್ರಮೆ ಭ್ರಮೆ. ನೀವು ಧೂಮವನ್ನು ಆರೋಪ ಮಾಡಿದ್ರಿ ಅಲ್ಲಿ. ಅಲ್ಲ ನಮ್ ಸಿದ್ಧಾಂತ ಪ್ರಕಾರನು ಹಂಗ ಏನದು? ಹೌದು ಹೌದು, ಅದು ಧೂಮ ಅಲ್ಲ, ನೀರೇ ಅದು. ಓ, ನೀರು ಇದಾಗಿ ಕಾಣ್ತದೆ. ಕರೆಕ್ಟ್. ನೀರೇ ಅದು. ಬಾಷ್ಪ ಅಂತಂದ್ರೆ ಏನು? ಕಣ್ಣೀರು, ನೀರುಗಳು, ಬಿಸಿ ನೀರುಗಳು. ಬಾಷ್ಪ ಆರೋಪ ಮಾಡಿದ್ರಿ ನೀವೇ, ಬಾಯಲ್ಲಿ ಹೇಳುವಾಗಲೇ ಹೇಳ್ತಿದ್ದೇವೆ, ನೀರೇ ಅದು. ಸರಿ ಸರಿ. ಧೂಮ ಅಲ್ವೇ ಅಲ್ಲ, ಅದಕ್ಕೆ ಅಪ್ರಸಿದ್ಧ ಅಂದ್ರು. ಅಪ್ರಸಿದ್ಧ. ಬಾಷ್ಪಾರೋಪಿತ ಧೂಮ ಅಪ್ರಸಿದ್ಧ ಆದಮೇಲೆ ಇನ್ನು ಅಂತಹ ಬಾಷ್ಪಾರೋಪಿತ ಧೂಮದಲ್ಲಿಯೂ ವಾಸ್ತವಿಕ ಪರ್ವತದಲ್ಲಿರುವ ಧೂಮಾಂತರದಲ್ಲಿಯೂ ಒಂದು ಧೂಮತ್ವ ಸಾಮಾನ್ಯವನ್ನು ಸಿದ್ಧಿ ಮಾಡ್ಲಿಕ್ಕಾಗ್ತದಾ? ಸಾಧನೆ ಇಲ್ಲ. ಹೆಂಗ್ ಸಾಧ್ಯ ಇಲ್ವೋ ಹಂಗಿಲ್ಲಿಯೂ ಕೂಡ ಅಸತ್ತು ಅನಿರ್ವಚನೀಯಗಳು ಅನ್ನೋ ಎರಡು ಆಶ್ರಯದಲ್ಲಿ ಅನಿರ್ವಚನೀಯ ಅನ್ನೋ ಆಶ್ರಯವೇ ಅಪ್ರಸಿದ್ಧ ಆದಾಗ ಅಲ್ಲಿ ಒಂದು ಮಿಥ್ಯಾತ್ವ ಸಾಮಾನ್ಯವನ್ನು ಸಿದ್ಧ ಮಾಡ್ಲಿಕ್ಕೆ ಬರಲ್ಲ ಅಂತಿದ್ದಾರೆ. ಅರ್ಥ ಆಯ್ತಾ? ಅನ್ಯಥಾ ತತ್ರಾಪಿ ಪ್ರಸಜ್ಜೇತ. ಆಶ್ರಯ ಅಸಿದ್ಧವಾದರೂ ಕೂಡ ಬಾಷ್ಪಾರೋಪಿತ ಸ್ಥಳದಲ್ಲಿ ಧೂಮತ್ವ ಸಾಮಾನ್ಯವನ್ನು ಸಿದ್ಧಿ ಆಗ್ತದೆ ಅಂತ ನೀವು ಹಠ ಮಾಡಿದರೆ, ಅಲ್ಲಲ್ಲ, ಇಲ್ಲಿ ಆಶ್ರಯ ಅಸಿದ್ಧ ಆದರೂ ಅನಿರ್ವಚನೀಯದಲ್ಲಿ ಮಿಥ್ಯಾತ್ವ ಅನ್ನೋ ಒಂದು ಸಾಮಾನ್ಯ ಸಿದ್ಧವಾಗ್ತದೆ ಅಂತ ನೀವು ಹಠ ಮಾಡಿದರೆ ಬಾಷ್ಪಾರೋಪಿತ ಧೂಮಕ್ಕೂ ಧೂಮಾಂತರದಲ್ಲಿಯೂ ಒಂದು ಧೂಮತ್ವ ಸಿದ್ಧ ಆಗಲಾಗದು. ಹೌದು, ಧೂಮಸ್ಥಳದಲ್ಲಿ ಅಂತ ಅರ್ಥ. ಅದು ಅವನಿಗೂ ಒಪ್ಪಿಗೆ ಇಲ್ಲ. ಅತಃ ಮಿಥ್ಯಾತ್ವೇ ಸಾಧಿತೆ ಅಸತ್ವಸ್ಯೈವ ಪ್ರತಿಪತ್ತೌ ಸತ್ಯಾಂ ಪುನಸ್ತನ್ನಿಷೇಧೆ ಸತ್ಪ್ರತಿಪಕ್ಷತಾ ದ್ವಯೋ ಅಪ್ರಾಮಾಣ್ಯಾಪತ್ತಿ ಅಂತದ್ದು. ಅಂತೂ ನಿಮ್ಮ ವಿಮತಂ ಮಿಥ್ಯಾ ಬಾಧ್ಯತ್ವಾತನ್ನೋ ಈ ನಿಮ್ಮ ಅನುಮಾನ ಏನಿದೆ, ಇದು ಮಿಥ್ಯಾತ್ವವನ್ನು ಮಾತ್ರ ಸಾಧನೆ ಮಾಡ್ಲಿಕ್ಕೆ ಹೊರಟಿದೆ ಅಂತ ಆಗ್ತದೆ ಅಲ್ವಾ? ಹಾಗಾದ್ರೆ ಮಿಥ್ಯಾತ್ವ ಸಾಧನೆ ಮಾಡಿದ್ರಿ ಅಂದ್ರೆ ಅಭಿಪ್ರಾಯ ಏನು? ಮಿಥ್ಯಾತ್ವ ಸಾಧನೆ ಮಾಡಿದ್ರಿ ಅಂದ್ರು ಅಸತ್ವ ಸಾಧನೆ ಮಾಡಿದ್ರಿ ಅಂತ ಹೇಳಿ ಅರ್ಥ. ಅಸತ್ವನೇ ಪ್ರತೀಯಮಾನವಾಯ್ತು. ಯಾಕಂದ್ರೆ ಅನಿರ್ವಚನೀಯ ಪ್ರಸಿದ್ಧನೇ ಆಗಿಲ್ಲಲ್ಲ ಇನ್ನು. ಅಸತ್ವಸ್ಯೈವ ಪ್ರತೀತವು ಸತ್ಯ, ಅಸತ್ವನೇ ಪ್ರತೀಯಮಾನವಾಯಿತು ಅಂತ ಅರ್ಥ. ಪುನಃ ನೀವು ಅಸತ್ವವನ್ನು ನಿಷೇಧ ಮಾಡ್ತೀನಿ ಅನಿರ್ವಚನೀಯತ್ವ ಹೇಳಲಿಕ್ಕೆ ಅಂತ ಒಂದು ವೇಳೆ ಹೊರಟ್ರೆ, ಯಾಕಂದ್ರೆ ಅವರಿಗೆ ಅಸತ್ವ ಸಮ್ಮತ ಅಲ್ಲಲ್ಲ. ಅದನ್ನೇ ಹೇಳ್ತಾ ಇದ್ದೇನೆ. ಶುಕ್ತಿ ರಜತದೊಳಗೆ ಮಿಥ್ಯಾತ್ವ ಸಿದ್ಧ ಆಯ್ತು ಅಂತ ಅನುಮಾನದಿಂದ ಅಂತ ಹೇಳಿದರು ಅವರೇನೆ. ಮಿಥ್ಯಾತ್ವ ಸಿದ್ಧ ಆಯ್ತು ಅಂದ್ರೆ ಅರ್ಥ ಏನು? ಅಸತ್ವ ಸಿದ್ಧ ಆಯ್ತು ಅಂತ ಹೇಳಿ ಅರ್ಥ. ಅಸತ್ವ ಸಿದ್ಧ ಆಯ್ತು ಅಂತ ಆದ್ಮೇಲೆ ಅಸತ್ವನೂ ಇಲ್ಲ ಪ್ರತೀಯಮಾನವಾದ್ರಿಂದ ಅಂತ ಹೇಳಿದ್ರು. ಅವಾಗಲೇ ಹೇಳಿದ್ರಲ್ಲ ಪ್ರತೀಯಮಾನವಾದ್ರಿಂದ ಅಂತ. ಆ ಮಾತಿಗೆ ಮಾತನಾಡ್ತಿದ್ದಾರೆ. ಪುನಃ ಅಸತ್ವವನ್ನು ನೀವು ನಿಷೇಧ ಮಾಡಿದ್ರಲ್ಲಿ ಸತ್ಪ್ರತಿಪಕ್ಷತೆಯ ಅಂತಂದ್ರು. ದ್ವಯೋ ಅಪ್ರಾಮಾಣ್ಯಾಪತ್ತಿ. ಪುನಃ ನೀವು ಅಲ್ಲಿ ಅಸತ್ವವನ್ನು ನಿಷೇಧ ಮಾಡಿದ್ರಿ ಅಂತಾದರೆ ಈ ಹಿಂದೆ ಹೇಳಿದಂತೆ ಸತ್ಪ್ರತಿಪಕ್ಷ ಅಂದರೆ ಧೂಮಾನುಮಾನದಲ್ಲಿಯೂ ಧೂಮತ್ವ ಸಾಮಾನ್ಯ ಸಿದ್ಧ ಆಗಲಿ ಇತ್ಯಾದಿ ಸತ್ಪ್ರತಿಪಕ್ಷತಾ ಬರ್ತದಾದ್ರಿಂದ ಎರಡಕ್ಕೂ ಅಪ್ರಾಮಾಣ್ಯ ಬರಬೇಕಾದೀತು.
ಸಾಧಿತೆ ಅಸತ್ವಸ್ಯೈವ ಪ್ರತಿಪತ್ತವು ಆತಲ್ಲ. ಹೌದು. ಮುಂದೆ ಸತ್ಯಾಮೋ ಅಸತ್ಯಾಮೋ ಅದು ಅಸತ್ತಸ್ಯೈವ ಪ್ರತಿಪತ್ತವು ಸತ್ಯಾಮಿದೆ. ಸತ್ಯಾಮಿದೆ, ಹೌದು ಹೌದು, ಸತ್ಯಾಮೇ ಇದೆ. ಕರೆಕ್ಟ್. ವಾಕ್ಯ ಓದ್ತೀನಿ. ಪುನಃ ನಿಷೇಧ ಮಾಡಿದ್ರೆ ಹೌದು, ವಾಕ್ಯ ಓದ್ತೇನೆ ನಾನೇ. ಅತಃ ಮಿಥ್ಯಾತ್ವೇ ಸಾಧಿತೆ ಅಸತ್ವಸ್ಯೈವ ಪ್ರತಿಪತ್ತೌ, ಅಂದರೆ ಶುಕ್ತಿ ರಜತದಲ್ಲಿ ಅಸತ್ವವೇ ತೋರ್ತದೆ. ಆದ್ದರಿಂದ ಪ್ರತಿಪತ್ತವು ಸತ್ಯಾಂ, ಪ್ರತಿಪತ್ತವಲ್ಲಿ ನಿಲ್ಲಿಸಬಾರ್ದು, ಪ್ರತಿಪತ್ತವು ಸತ್ಯಾಂ. ಪುನಃ ತನ್ನಿಷೇಧೆ ಅಂದರೆ ಪ್ರತೀಯಮಾನ ಅಸತ್ವವನ್ನು ಒಂದು ವೇಳೆ ನಿಷೇಧ ನೀವು ಮಾಡಿದ್ರಿ ಶುಕ್ತಿ ರಜತದಲ್ಲಿ ಅಂತಾದರೆ, ಶುಕ್ತಿ ರಜತದಲ್ಲಿ ಪ್ರತೀಯಮಾನವಾದ ಅಸತ್ವವನ್ನು ನಿಷೇಧ ಮಾಡಿದ್ರಿ ಅಂತಾದ್ರೆ ಏನಾಗ್ತದೆ ಗೊತ್ತಾ? ವಿಮತಂ ಮಿಥ್ಯಾ ಬಾಧ್ಯತ್ವ ಅನ್ನೋ ನಿಮ್ಮ ಅನುಮಾನ ಏನಿದೆ ಅಲ್ಲ, ಈ ಅನುಮಾನಕ್ಕೇನೆ ನೀವೇ ಪ್ರತಿಪಕ್ಷ ಹೇಳ್ದಂಗೆ ಆಗ್ತದೆ. ಹೆಂಗೆ ಅಂದರೆ ವಿಮತಂ ಮಿಥ್ಯಾ ಅಂದದ್ರಿಂದಲೇನೆ ಶುಕ್ತಿ ರಜತದಲ್ಲಿ ಮಿಥ್ಯಾತ್ವ ಸಾಧನೆ ಮಾಡಿದ್ರಿ, ಅಂದರೆ ಅಸತ್ವ ಸಾಧನೆ ಮಾಡಿದ್ರಿ ಅಂತ ಅರ್ಥ ಆಯಿತು. ಈಗೇನಾಯಿತು? ಅಸತ್ವ ನಿಮಗೆ ಒಪ್ಪಿಗೆ ಇಲ್ಲ. ಯಾಕೆ? ಪ್ರತೀಯಮಾನ ಆದ್ರಿಂದ ಅಂತ ಅಂತಿದ್ದೀರಿ ಈಗ, ಹೌದು ತಾನೆ? ಅವಾಗೇನು ಮಾಡ್ಬೇಕು? ಅನುಮಾನ ವಿಮತಂ ನ ಅಸತ್, ನ ಅಸತ್ ಅಂತ ಹೇಳ್ಬೇಕಲ್ಲ. ವಿಮತಂ ನ ಅಸತ್ ನ ಇದಂ ಅಸತ್. ಯಾಕೆ? ಪ್ರತೀಯಮಾನತ್ವ ಅಂತಂದ್ರಲ್ಲ. ಆ ಪ್ರತೀಯಮಾನತ್ವ ಅನ್ನೋ ಅನುಮಾನ ನಿಮಗೆ ಸತ್ಪ್ರತಿಪಕ್ಷ ಆಗ್ತದೆ ಅಂತಂದ್ರು ಟೀಕಾಕೃತ್ಪಾದ. ಅಲ್ವಾ? ದ್ವಯೋ ಅಪ್ರಾಮಾಣ್ಯಾಪತಿ, ಸತ್ಪ್ರತಿಪಕ್ಷತೆಯ ದ್ವಯೋ ಅಪ್ರಾಮಾಣ್ಯಾಪತಿ ಅಂತ ಅಲ್ಲಿಗೆ ತಂದು ಕೂಡಿಸ್ತಾ ಇದ್ದಾರೆ. ಎರಡು ಅನುಮಾನ ಮಾಡಿದ್ರಲ್ಲ ಮತ್ತೆ ಹಿಂದೆ. ವಿಮತಂ ಅನಿರ್ವಚನೀಯಂ ಬಾಧ್ಯತ್ವಾತ್ ಅನ್ನೋದು ಒಂದು ಅನುಮಾನ, ವಿಮತಂ ಮಿಥ್ಯಾ ಬಾಧ್ಯತ್ವಾತ್ ಅಂತ ಮತ್ತೊಂದು ಅನುಮಾನ. ಈ ಎರಡೂ ಅನುಮಾನಗಳಿಗೆ ಈಗ ಅಪ್ರಾಮಾಣ್ಯ ಬಂದಂಗೆ ಆಯ್ತು, ನೀವೇ ಒಪ್ಪಿಕೊಳ್ಬೇಕಾಗ್ತದೆ. ಎರಡೂ ಅನುಮಾನಗಳಿಗೆ ಅಪ್ರಾಮಾಣ್ಯವನ್ನು ನೀವೇ ಹೇಳಬೇಕಾದೀತು ಅಂತಂದ್ರು. ಅಸತ್ ಪ್ರತೀತೆ ಉಪಪಾದಯಿಷ್ಯಮಾಣತ್ವಾತ್ ಅಸತ್ವ ಪ್ರತಿಕ್ಷೇಪ ಅನುಪಪತ್ತಿಶ್ಚ. ಇನ್ನು ಅವ್ರು ಅಂದಿದ್ದಾರೆ ಪ್ರತೀಯಮಾನ ಅಂತ ಆದ್ಮೇಲೆ ಅದು ಅಸತ್ ಆಗ್ಬಾರ್ದಲ್ವಾ ಅಂತ ಅವ್ರು ವಾದ ಮಾಡ್ತಾರೆ ಯಾವಾಗ್ಲೂ. ಅಸತ್ಯೇನ ಪ್ರತೀಯೇತ ಅಂತ ಅವ್ರದ್ದೊಂದು ಸಿದ್ಧಾಂತ. ಯಾವುದು ಅಸತ್ ಅಂತ ಆಗ್ತದೆ ಅದು ಪ್ರತೀಯಮಾನವಾಗಲ್ಲ, ಪ್ರತೀಯಮಾನವಾದರೆ ಅದು ಅಸತ್ತಾಗಲ್ಲ, ಅದಕ್ಕೆ ಬಾಧ ಇಲ್ಲ ಅಂತ. ಸತ್ತಾದರೆ ಬಾಧ ಇಲ್ಲ. ಹಂಗೆ ಸತ್ಯೇನ ಬಾಧ್ಯೇತ ಅಸತ್ಯೇನ ಪ್ರತೀಯೇತ ಅಂತ ಇಟ್ಟುಕೊಂಡಿದ್ದಾರೆ. ಈಗ ಆ ಪ್ರಶ್ನೆ ಎತ್ತುಕೊಂಡ್ರು ಮತ್ತೆ. ಅಸತ್ ಅಂತಾಗಿಬಿಟ್ರೆ ಅದು ಪ್ರತೀಯಮಾನವಾಗಬಾರ್ದಲ್ರಿ ಅಂತ ವಾದ ಮಾಡುವಾಗ ಪ್ರಶ್ನೆ ಕೇಳಿದರು. ಅಸತ್ತಿಗೂ ಪ್ರತೀತಿ ಇದೆ ಅಂತ ನಾವು ಇದೇ ಗ್ರಂಥದಲ್ಲಿ ಮುಂದೆ ಉಪಪಾದನೆ ಮಾಡ್ತೇವೆ ಅಂತಂದ್ರು ಟೀಕಾಕೃತ್ಪಾದ. ಹಾಗಾಗಿ ಅಪ್ರತೀಯಮಾನತ್ವವನ್ನು ಅಸತ್ತಿಗೆ ಸರ್ವಥಾ ಹೇಳಬಾರ್ದು. ಉಪಪಾದಯಿಷ್ಯಮಾಣತ್ವಾತ್ ಅಸತ್ವ ಪ್ರತಿಕ್ಷೇಪ ಅನುಪಪತ್ತಿಶ್ಚ. ಇನ್ನು ಅಸತ್ವ ಪ್ರತಿಕ್ಷೇಪ ಹಿಂದೆ ಮಾತನಾಡಿದ್ರು ಅವರು. ಅಸತ್ವ ಪ್ರತಿಕ್ಷಿಪ್ತೇ ಅನಿರ್ವಚನೀಯತ್ವ ಪ್ರಸಿದ್ಧೇ ಅಂತಂದಿದ್ರಲ್ವಾ ಪೂರ್ವಪಕ್ಷ ಮಾಡುವಾಗ. ಪ್ರತೀಯಮಾನತ್ವ ಹೇತುವಿನಿಂದ ಅಸತ್ವವನ್ನು ವ್ಯಾವೃತ್ತಿ ಮಾಡಿದ ಮೇಲೆ ತಾನೇ ಅನಿರ್ವಚನೀಯತ್ವ ಬಂದು ಕೂಡಬೇಕಲ್ಲಿ. ಅನಿರ್ವಚನೀಯ ವಿಶೇಷಾತ್ ಹಂಗೆ ತಾನೇ ಅವ್ರು ಹೇಳಿದ್ದು. ಶುಕ್ತಿ ರಜತವು ಅಸತ್ ಅಲ್ಲ ಪ್ರತೀಯಮಾನವಾದ್ರಿಂದ ಅಂತ ಪ್ರತೀಯಮಾನತ್ವ ಹೇತುವಿನಿಂದ ಅಸತ್ವವನ್ನು ಪ್ರತಿಕ್ಷೇಪ ಮಾಡಿದ ಮೇಲೆ ತಾನೇ ಅಲ್ಲಿ ಅನಿರ್ವಚನೀಯತ್ವಕ್ಕೆ ಅವಕಾಶ ಇತ್ತು. ಅದಕ್ಕೆ ಟೀಕಾಕೃತ್ಪಾದರಂದ್ರು ಅಸತ್ವ ಪ್ರತಿಕ್ಷೇಪ ಮಾಡಲಿಕ್ಕೆ ಬರಲಿಲ್ಲ ನಿಮಗೆ ಅಂದ್ರು. ಅಸತ್ವ ಪ್ರತಿಕ್ಷೇಪ ಅನುಪಪತ್ತಿ. ಯಾಕೆ? ಅಸತ್ಯಕ್ಕೆ ಪ್ರತೀತಿ ಇದೆ ಅಂತ ಉಪಪಾದ್ಯ ಮುಂದೆ ಮಾಡ್ತೀವಿ ನಾವು. ಆದ್ದರಿಂದ ಆ ಅನುಮಾನ ತಪ್ಪು. ನ ಇದಂ ಅಸತ್ ಪ್ರತೀಯಮಾನತ್ವಾತ್ ಅಥವಾ ಪ್ರತೀತತ್ವಾತ್ ಅಂತ ಅವ್ರು ಏನು ಮಾತನಾಡ್ತಾರೆ, ಪ್ರತೀತತ್ವ ಹೇತು ಇಟ್ಟುಕೊಂಡು ಅಸತ್ವಾಭಾವವನ್ನು ಸಾಧನೆ ಮಾಡ್ಲಿಕ್ಕೆ ಹೋಗ್ತಾರಲ್ಲ, ಅದು ತಪ್ಪದು. ಅದು ಬಹಳ ದೊಡ್ಡ ತಪ್ಪದು. ಮುಂದೆ ಖಂಡನೆ ಮಾಡ್ತಾರೆ ಅದನ್ನ. ಸರಿಯಾಗಿ ಅರ್ಥ ಆಗ್ತಾ ಇದೆ. ಇಷ್ಟು ಅನಿರ್ವಚನೀಯತ್ವ ಯಾವ ಕಾರಣಕ್ಕೂ ಅವರಿಗೆ ಸಾಧನೆ ಮಾಡ್ಲಿಕ್ಕೆ ಆಗ್ತಿಲ್ಲ. ಆ ವಿಷಯದಲ್ಲಿ ಪ್ರಮಾಣ ತೋರಿಸ್ಲಿಕ್ಕೆ ಆಗ್ತಿಲ್ಲ ಅವರಿಗೆ. ಇನ್ನು ಮುಂದಿನ ನಾಳೆ ಮಾಡೋಣ. ಹರಿವಿಠಲ್.